ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಕುರುಬ ಸಮಾಜದ ನಾಯಕ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡಿ ಮಾನಸಿಕ ಹಿಂಸೆಯನ್ನು ಕೊಟ್ಟು ಇವತ್ತು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಹುನ್ನಾರವನ್ನು ಮಾಡಿದ್ದಾರೆ. ನಾನು ಹೈಕಮಾಂಡಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನೀವೇನಾದರೂ 2 ವರ್ಷ ಮುಖ್ಯಮಂತ್ರಿ ನೀವು ಇರಬೇಕು ಅಂತೇಳಿ ಚುನಾವಣೆ ಮುಂಚೆನೆ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಿದ್ದ. ಸಿದ್ದರಾಮಯ್ಯನವರ ಮುಖ ನೋಡಿ ಅಹಿಂದ ವರ್ಗ ಸಂಪೂರ್ಣವಾಗಿ 90% ಮತ ಹಾಕಿದ್ರಿಂದ ನೀವು ಅಹಿಂದ ವರ್ಗದ ಒಂದು ಅಹಿಂದ ವರ್ಗದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆದರೆ ನೀವು ಮಾಡಿರುವುದೇನು? ಇವತ್ತು ಅಹಿಂದ ವರ್ಗವನ್ನು ಬಲಿಕೊಟ್ಟಂತ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಸ್ಥಳೀಯ ಶಾಸಕರಿಗೆ ನಾನು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ಅಹಿಂದ ವರ್ಗದ ಮೇಲೆ ಭರವಸೆ ಇದ್ರೆ, ಅಹಿಂದ ವರ್ಗದ ಮತಗಳನ್ನು ಪಡೆದಿದ್ರೆ ನೀವು ರಿಸೈನ್ ಮಾಡಿ ನಿಮ್ಮನ್ನ ಮತ್ತೆ ನೀವು ಸಿದ್ದರಾಮಯ್ಯನ ಪರವಾಗಿ ಅಹಿಂದ ವರ್ಗದ ಪರವಾಗಿ ನಿಂತಿದ್ದೆ ಆದ್ರೆ ನಿಮ್ಮನ್ನ ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸ ಅಹಿಂದ ವರ್ಗ ಮಾಡ್ತದೆ. ಇವತ್ತು ಅವರು ಸಿದ್ದರಾಮಯ್ಯನವರು ಹೇಳ್ತಿರಬಹುದು, ಈ ರಾಜ್ಯದಲ್ಲಿ ಮತ್ತೆ ದಲಿತರು ಮುಖ್ಯಮಂತ್ರಿ ಆಗಿ, ಶೋಷಿತರ ಮುಖ್ಯಮಂತ್ರಿ ಆಗಿ ಅನ್ನುವಂತ ಒಂದೇ ಕೂಗು, ಅದು ಅಹಿಂದ ವರ್ಗದ ಕೂಗು. ಇವತ್ತ ತಾಲೂಕಾ ಕುರುಬರ ಸಂಘದಿಂದ ಈ ಹೋರಾಟ ಬಂದಿದೆ ಏನಿದೆ. ಇವತ್ತ ತಾಲೂಕಾ ಕುರುಬರ ಸಂಘದ ಯಾವುದೇ ಒಬ್ಬ ಪದಾಧಿಕಾರಿಗಳು ಇವತ್ತ ಪಕ್ಷದಲ್ಲಿರಬಹುದು, ಯಾವುದೇ ಪಕ್ಷದ ಅಂಗ ಘಟಕಗಳಿರಬಹುದು ಅಥವಾ ನಾಮಿನೇಟ್ ಸದಸ್ಯರಾಗಿರ್ಬೋದು, ನಿಮಗೆ ಸಿದ್ದರಾಮಯ್ಯನವರ ಮೇಲೆ ಗೌರವವಿದ್ರೆ, ಮಾನ್ಯತೆ ಇದ್ರೆ ನೀವು ರಾಜೀನಾಮೆಯನ್ನು ಕೊಟ್ಟು ಪಕ್ಷವನ್ನು ತ್ಯಜಿಸಬೇಕು ಅನ್ನುವಂತ ಹೇಳಿಕೆಯನ್ನ ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀನಿ ಬಂಧುಗಳೇ.